ನರಸೀಪುರ ತಾಲೂಕಿನ ಮೂಗೂರು ಗ್ರಾಮದಲ್ಲಿ ಇತಿಹಾಸ ಪುರಾಣ ಪ್ರಸಿದ್ಧ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಬ್ಯಾಡರಹಳ್ಳಿ ಗ್ರಾಮದ ಗ್ರಾಮಸ್ಥರ ಸೇವಾ ಸಮಿತಿ ವತಿಯಿಂದ 36ನೇ ವರ್ಷದ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಮಾಜಿ ಸಚಿವರು ಹಾಗೂ ಸಂಸದರಾದ ಸಿಎಸ್ ಪುಟ್ಟರಾಜುರವರ ಸಹೋದರರಾದ ಚಿಕ್ಕರಾಮಣ್ಣ ಮತ್ತು ಮಾಸ್ಟರ್ ಲಿಂಗಯ್ಯರವರು ಆರಂಭಿಸಿದ ಅನ್ನದಾನಕ್ಕೆ ಕೊಡುವ ಕೊಡುಗೈದಾನಿಗಳಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿರುವುದಾಗಿ ಗ್ರಾಮಸ್ಥರು ತಿಳಿಸಿದರು. ದಾನಿಗಳಿಂದ ಅನ್ನದಾಸೋಹಕ್ಕೆ ಬೇಕಾದ ಆಹಾರ ಪದಾರ್ಥಗಳು ಹಾಗೂ ತಯಾರಿಕೆಗೆ ಬೇಕಾದ ಸಾಮಗ್ರಿಗಳ ಪೂರ್ವ ಸಿದ್ಧತೆ ಆರಂಭಿಸಿ ಮೂಗೂರು ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ 4 ದಿನಗಳ ಕಾಲ ಅನ್ನ ಸಂತರ್ಪಣೆ ನಡೆಸಲಾಗುವುದೆಂದರು. ಮಾಜಿ ಸಚಿವರಾದ ಸಿಎಸ್ ಪುಟ್ಟರಾಜುರವರು ಮೂಗೂರು ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ಸೇವಾ ಕಾರ್ಯವನ್ನು ಸಾಂಘಿಕವಾಗಿ ನಿರ್ವಹಿಸುತ್ತಾ ಬರುತ್ತಿದ್ದು, ಅನ್ನ ಸಂತರ್ಪಣೆ ಕಾರ್ಯವನ್ನು ಯಶಸ್ವಿಯಾಗಿ ನಡೆಯಲು ಸಹಕಾರ ನೀಡಿ ಅಮ್ಮನವರ ಸೇವೆ ಮಾಡುತ್ತಿದ್ದಾರೆಂದು ಬ್ಯಾಡರಹಳ್ಳಿ ಅನ್ನ ಸಂತರ್ಪಣೆ ಸಮಿತಿಯ ಪದಾಧಿಕಾರಿಗಳು ಸ್ಮರಿಸಿದರು. ನೀರು ಆಗಲಿ, ಅನ್ನ ಸಂಬಾರ ಆಗಲಿ, ಏನಾದರೂ ಪ್ರತಿಯೊಂದು ಈ 35 ವರ್ಷದ ಸಾರ್ವಜನಿಕವಾಗಿ ಅನುಕೂಲ ಮಾಡ್ಕೊಂಡು ಬರ್ತಾ ಇದ್ದೀವಿ. ಒಂದು ದಿವಸಕ್ಕೆ ಒಂದು 6,000ರಿಂದ 7,000 ಜನ, ಟೋಟ್ಲಿ 4 ದಿವಸಕ್ಕೆ 25ರಿಂದ 28,000 ಜನ ಊಟ ಮಾಡ್ತಾ ಇದ್ದಾರೆ. ಎಲ್ಲ ಸಾರ್ವಜನಿಕರು, ಸಂಬಂಧಿಕರು, ಸೇವಾದಾನಿಗಳು ಎಲ್ಲರೂ ಸೇವೆ ಕೊಡ್ತಾ ಇದ್ದಾರೆ. ಇದಕ್ಕೆ ತಿಪ್ಪಾದೇವಿ ನಮ್ಮ ಒಕ್ಕಲಿಗೆ ಜನಾಂಗ ಇದೆ, ಎಲ್ಲರೂ ಪ್ರತಿ ದಿವಸ ಬಂದು ಇಲ್ಲಿ ಅಕ್ಕಿ ಆಗಲಿ, ಬೇಳೆ ಆಗಲಿ, ತರಕಾರಿ ಆಗಲಿ ಪ್ರತಿಯೊಂದು ಕೊಡ್ತಾ ಇದ್ದಾರೆ. ಆಗ ಎಲ್ಲ ಒಂದೊಂದು ದಿವಸಕ್ಕೆ ಒಬ್ಬರು ಸೇವಾರ್ಥ ಮಾಡ್ತಾ ಇದ್ದಾರೆ. ಕೊಡುವಂಥ ದಾನಿಗಳು ಪ್ರೀತಿ ಬಂದುತ್ತನ್ನ ತಂದು ಇಡ್ತಾರೆ. ನಾವು ಲಿಕ್ವಿಡ್ ಹಾಕೊಂಡು ಒಂದೇನೋ ಒಂದು ಇದು ಮಾಡ್ಕೊಂಡಿದ್ದೀವಿ, ಬೆಳೆಸ್ಕೊಂಡ್ಬರ್ತೀವಿ. ಜಾತ್ರೆಯಲ್ಲಿ ಖರ್ಚು ಮಾಡ್ತೀವಿ, ತಿರ್ಗಿ ಅದನ್ನು ಬೆಳೆಸ್ಕೊಂತೀವಿ. ಎಲ್ಲರೂ ಸ್ಟಾರ್ಟ್ ಮಾಡಿದವರು ಪುಟ್ಟರಾಜಣ್ಣವರು ಅಣ್ಣವರು, ಅವ್ರ ಅಣ್ಣವರು ಶಿವಲಿಂಗಣ್ಣ ಅಂತಿದ್ರು, ಮಾಸ್ಟರ್ ಇನ್ನೊಬ್ಬರು ಶಿವಲಿಂಗಯ್ಯ ಅಂತಿದ್ರು. ಅವರು ಮಾರ್ಗದರ್ಶನದಲ್ಲಿ ನಾವು ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಶಿವಲಿಂಗ ಗಟ್ಟಳ್ಳಿ, ಇನ್ನೊಬ್ಬರು ಶಿವಲಿಂಗಯ್ಯ ಮಾಸ್ಟ್ರು, ಮುಗ್ರು ಮಾಸ್ಟ್ರು ಅಂತ ಹೆಸರು ಬಂದ್ಬಿಟ್ಟು ಇಷ್ಟು ಜನ ಎಲ್ಲ ಸೇರಿ ಮುಂದೆ ಮಾಡ್ತಾಯಿದ್ರು. ಈಗ ಅವರು ಕಾಲಾಂತರ ಸ್ವಲ್ಪ ಒಬ್ಬೊಬ್ಬರು ಕಳ್ಕೊತಾವ್ರೆ. ಈಗ ಮುಂದಿನ ಪೀಳಿಗೆಗಳು ಚಿಕ್ಕ ಹುಡುಗರೆಲ್ಲ ಸೇರ್ಕೊಂಡು ಮಾಡ್ತಾಯಿದ್ರು. ಜಾತ್ರೆ ಹಾಗೂ ಇತರೆ ದಿನಗಳಲ್ಲಿ ಅಮ್ಮನವರ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ವಸತಿ ಹಾಗೂ ಮೂಲ ಸೌಕರ್ಯಗಳ ಸೌಲಭ್ಯ ಒದಗಿಸುವ ಸದುದ್ದೇಶದಿಂದ ಗ್ರಾಮದಲ್ಲಿ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ದಾನಿಗಳು ಹಾಗೂ ಭಕ್ತರ ನೆರವು ಪಡೆದು ಸುಸಜ್ಜಿತ ವಸತಿ ಗೃಹ ನಿರ್ಮಾಣ ಕಾರ್ಯಕ್ಕೆ ಸಿಎಸ್ ಪುಟ್ಟರಾಜುರವರ ಸಹಕಾರ ಸ್ಮರಣೀಯ ಎಂದರು. ತಿಪ್ಪಾದೇವಿ ಸೇವೆ ಮಾಡ್ಕೊಂಡು ಬರುವಂಥ ಜನ ಇಲ್ಲಿ ಊಟ ಮಾಡ್ತಾರೆ. ಬೆಳಿಗ್ಗೆ ನಾಷ್ಟ, ಮಧ್ಯಾಹ್ನ ಊಟ. ಪ್ರತಿ ವರ್ಷವೂ 5 ದಿವಸ ಅನ್ನ ಸಂತರ್ಪಣೆ ನಡೀತದೆ. ಮೂಗೂರು ತಿಪ್ಪಾದೇವಿಯಿಂದ ನಾವೆಲ್ಲ ಮಾಡ್ಕೊಳ್ತಾರೆ. ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸೇವಾ ಟ್ರಸ್ಟ್ ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಈಗ ಮಾಡುವಂಥ ಭಕ್ತಾದಿಗಳು ಈ ಒಂದು ಗೆಸ್ಟ್ ಹೌಸ್ ಅನ್ನು ಕಟ್ತಾ ಇದ್ದೀವಿ. ಅದಕ್ಕೆ ಮಾಡುವಂಥ ದಾನಿಗಳು ಎಷ್ಟೇ ಕೊಟ್ಟರು ನಾವು ಇಸ್ಕೊಳ್ತೀವಿ. ಅದಕ್ಕೆ ಒಂದು ಟ್ರಸ್ಟ್ ಮಾಡಿ ಅದನ್ನು ಬ್ಯಾಂಕ್ ಅಕೌಂಟ್ ಮಾಡಿ ಅದಕ್ಕೆ ನೀವು ಬೇಕಾದ ಎಷ್ಟು ಬೇಕೋ ಅದು ಸ್ಕ್ಯಾನ್ ಮಾಡಿ ಹೋದಂತ ಈ ಮುಖಾಂತರ ಕೇಳ್ಕೊಳ್ತೇವೆ. ಎಲ್ಲ ಖುಷಿಯಿಂದ ಈ ಅಮ್ಮನ ಒಂದು ಸೇವೆಗೋಸ್ಕರ ಪ್ರತಿ ಒಂದು ಹುಣ್ಣಿಮೆ ವರ್ಷಕ್ಕೊಂದ್ಸರಿ ಬರುವಂಥ ಹುಣ್ಣಿಮೆಯಲ್ಲಿ ಅವ್ರ ಮನೆ ಕೆಲಸ ಕಾರ್ಯ ಅಥವಾ ಅವ್ರು ಮಾಡುವಂಥ ಕೆಲಸ ಇದನ್ನೆಲ್ಲ ತೊರೆದು ಅವ್ರು ಇಲ್ಲಿ ಬಂದು ಅಮ್ಮನ ಸೇವೆಲ್ಲ 7 ದಿನ ಸತತವಾಗಿ ಇಲ್ಲಿ ಬಂದು ಮಾಡಿ ಹೋಗ್ತಾರೆ. ಇಲ್ಲಿ ನಮ್ಗೆ ಮಾಡೋದೇ ಒಂದು ಸೌಭಾಗ್ಯ ಅಥವಾ ತಾಯಿಯ ಕೃಪೆ ಅಥವಾ ತಾಯಿ ಏನೋ ಕೊಟ್ಟಿರುವಂಥ ದಯೆ ಅಂತ ಹೇಳ್ಬೋದು. ಅದರಿಂದ ತಾಯಿ ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಹಿರಿಯರು ಹೇಳಿದಂಥ ರೀತಿಯಲ್ಲಿ ಎಲ್ರಿಗೂ ಒಳ್ಳೇದು ಮಾಡಿ ಆ ದಯೆ ಇನ್ನೂ ಹೆಚ್ಚು ಶಕ್ತಿ ಕೊಟ್ಟು ಇನ್ನೂ ಹೆಚ್ಚು ಜನಕ್ಕೆ ಒಳ್ಳೇದಾಗುವಂಥದ್ದನ್ನು ಶಕ್ತಿ ಕೊಟ್ಟು ತಾಯಿ ಒಳ್ಳೇದು ಮಾಡಲಿ ಅಂತ ನಾನು ಕಳ್ಕಳಿಯಾಗಿ ನಮ್ಮ ಹೇಳಿದಂಥ ಹಿರಿಯರು